ಸುಭಾಷಿತ ಸನ್ಮಾರ್ಗ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಇವತ್ತಿನ ಸುಭಾಷಿತ: ಜಂತೂನಾಂ ನರಜನ್ಮ ದುರ್ಲಭಂ ಪುಂಸ್ತೈ ತಥೋ ವಿಪ್ರತ ಮೃತ್ಯುರ್ನೋ ಶತಕೋಟಿ ಜನ್ಮ ಸುಕೃತೈ ಪುಣ್ಯೈರ್ವಿನಾ ಲಭ್ಯತೆ. ಯಾವುದೋ ಜನ್ಮದ ಪುಣ್ಯದ ಫಲದಿಂದಾಗಿ ನಾ ಮನುಷ್ಯನಾಗಿ ಹುಟ್ಟೇನಿ. ಇಲ್ಲ ಅಂದ್ರೆ 84 ಲಕ್ಷ ಜೀವ ರಾಶಿಗಳನ್ನ ದಾಟಿ, ಅಂದ್ರೆ 84 ಲಕ್ಷ ಯೋನಿಗಳನ್ನ ದಾಟಿ, ಗಿಡ ಮರ ಪಕ್ಷಿ ಪ್ರಾಣಿ ಕಲ್ಲು ಕಿರ್ಮಿ ಕೀಟ ಹೊಲಸು ಗಾಳಿ ಗಂಧ ಏನೇನೋ ಆಗಿದ್ದೆ ನಾನು. ಇವತ್ತು ಅವೆಲ್ಲದರಲ್ಲಿ ಪುಣ್ಯ ಮಾಡಿದಕ್ಕಾಗಿ ಮನುಷ್ಯ ಜನ್ಮ ಆಗ್ಯದ. ನಾನೇನ್ ಮಾಡ್ತಾ ಇದ್ದೀನಿ? ಮನುಷ್ಯ ಜನ್ಮ ಬರುವವರೆಗೂ ಪುಣ್ಯ ಮಾಡಿ, ಮನುಷ್ಯ ಜನ್ಮ ಬಂದ್ಮೇಲೆ ತಿಳಿಯದೆ ಅನೇಕ ತಪ್ಪುಗಳನ್ನ ಪಾಪಗಳನ್ನ ಮಾಡ್ತಾ ಇದ್ದೀನಿ. ಯಾಕೆ ಅಂದ್ರೆ ನನಗೆ ನನ್ನ ಜನನದ ಮಹತ್ವವನ್ನ, ಈ ಒಂದು ಮನುಷ್ಯ ಜನ್ಮದ ಮಹತ್ವವನ್ನು ಯಾರು ಹೇಳ್ಕೊಟ್ಟಿಲ್ಲ. ಸ್ಕೂಲಿನಲ್ಲಿ ಅಭ್ಯಾಸ ಹೇಳ್ಕೊಟ್ರು, ಸಂಸ್ಕಾರ ಹೇಳ್ಕೊಡ್ಲಿಲ್ಲ. ಮಾನವ ಜನ್ಮದ ರಹಸ್ಯ ಹೇಳಲಿಲ್ಲ. ಹೆಂಗ್ ಸಾಲಿಗೆ ಹೋಗ್ಬೇಕು, ಹೆಂಗ್ ಹೆಚ್ಚಿಗೆ ಮಾರ್ಕ್ಸ್ ತಗೋಬೇಕು, ಹೆಂಗ್ ಒಳ್ಳೆ ಸಂಪಾದನೆ ಮಾಡ್ಬೇಕು, ಹೆಂಗ್ ಡಿಗ್ನಿಟಿ ತೋರಿಸ್ಬೇಕು ಅಂತ ಹೇಳ್ಕೊಟ್ರೆ ಹೊರತಾಗಿ ಮನುಷ್ಯತ್ವದಿಂದ ಹೆಂಗ್ ಬದುಕಬೇಕು ಅಂತ ಯಾರು ಹೇಳಲಿಲ್ಲ. ಸಂಸ್ಕಾರ ಯುಕ್ತವಾದ ಜೀವನ ಹೆಂಗ್ ಮಾಡ್ಬೇಕು ಅಂತ ಹೇಳ್ಕೊಡ್ಲಿಲ್ಲ. ಹಾಗಾಗಿ ನಮಗೆ ಇವತ್ತಿನ ಕಾಲಮಾನದಲ್ಲಿ ದುಡ್ಡು ಘನತೆ ಗೌರವ ಸಂಪಾದನೆ ಜೊತೆಗೆ ನಮ್ಗೆ ಏನ್ ಗಳಿಸ್ಬೇಕಾಗ್ಯದಪ್ಪ ಅಂತಂದ್ರ ಮಾನವೀಯತೆ, ಮನುಷ್ಯತ್ವವನ್ನು ಗಳಿಸ್ಬೇಕಾಗ್ಯದ. ಚಟ ಮಾಡಿ, ವ್ಯಸನಗಳನ್ನು ಮಾಡಿ, ಜಗಳ ಮಾಡಿ, ಹೊಡೆದಾಟ ಮಾಡಿ, ಅಹಂಕಾರ, ಅಧಿಕಾರ, ಪದವಿ, ಕೋರ್ಟು ಕಚೇರಿ, ಆಸ್ಪತ್ರೆ, ಅನಾರೋಗ್ಯ, ಪೀಡೆ ಬಾಧೆ, ಬರೇ ಇದರಲ್ಲೇ ಕಿರಿಕಿರಿ ಪ್ರಾರಬ್ಧದಲ್ಲಿ ಜೀವನವನ್ನು ಕಳ್ಕೊಂಡ್ಬಿಟ್ರ ಅದು ಬಹಳ ದುಃಖದ ಸಂಗತಿ. ನಿಮಗೊಂದು ಉದಾಹರಣೆ ಹೇಳ್ತೇನೆ ನಾನು. ಬಹಳ ಮನಸ್ಸಿನಿಂದ ನೀವೇ ತಿಂಗಳಗಟ್ಲೆ ನಿಮ್ಮ ತೋಟದಲ್ಲಿ ಅಕ್ಕಿಯನ್ನ ಬೆಳೆದು, ಆ ಅಕ್ಕಿಯನ್ನ ಭತ್ತದಿಂದ ಅಕ್ಕಿಯನ್ನ ಮಾಡಿ, ಆ ಅಕ್ಕಿಯನ್ನು ಒಣಗಿಸಿ ಅದರಿಂದ ಒಳ್ಳೆಯ ಒಂದು ಪದಾರ್ಥವನ್ನ ಮಾಡಿ ಅದನ್ನ ಚೆಲ್ಲಿ ಬಿಟ್ರೆ ಒಳ್ಳೆ ಪರಿಮಳ ಪದಾರ್ಥ, ಒಳ್ಳೆ ಪಾಯಸನೋ ಒಳ್ಳೆ ಅನ್ನನೋ ಏನೋ ಒಂದು ಒಳ್ಳೆ ಪದಾರ್ಥ ಕಷ್ಟಪಟ್ಟು ತಿಂಗಳಗಟ್ಲೆ ಕಷ್ಟಪಟ್ಟು ನೀವೇ ಮಾಡಿರಿ. ಅಕ್ಕಿ ಬಿತ್ತಿದ್ದು ನೀವೇ, ಒಣಗಿಸಿದ್ ನೀವೇ, ಅದನ್ನ ಚಲೋ ಕುದಿಸಿ ಅದರಲ್ಲಿ ಒಳ್ಳೆ ಒಳ್ಳೆ ಪದಾರ್ಥಗಳನ್ನ ಹಾಕಿದ್ ನೀವೇ, ಕಷ್ಟಪಟ್ಟಿದ್ ನೀವೇ. ಕೊನೆಗೆ ಏನ್ ಮಾಡಿದ್ರೆ ಅದನ್ನ ತೋಡು ಬಿಸಾಕ್ಬಿಟ್ರಿ. ಹೇಗ್ ಅನಿಸ್ತದೆ ಯೋಚನೆ ಮಾಡ್ರಿ. ನಮ್ಮ ಜನ್ಮ ಹಂಗೆ ಆಗ್ಯದ. ಜನ್ಮದಿಂದ ಪುಣ್ಯವನ್ನ ಗಳಿಸಿ ಮನುಷ್ಯ ಜನ್ಮ ಬಂದ್ಮೇಲೆ ಅದನ್ನ ಹಾಳು ಮಾಡ್ಕೊತಾ ಇದ್ದೀವಿ. ಹಾಗಾಗಿ ನಾನು ಕೇವಲ ಆಧ್ಯಾತ್ಮಿಕ ಚಿಂತನೆಯನ್ನು ಮಾಡಿ ಅಂತ ಹೇಳ್ತಾ ಇಲ್ಲ. ಆದರೆ ನಾವು ಸುಖ ಅನ್ನುವುದನ್ನ ಬಯಸಬೇಕಾದರೆ ನಮಗೆ ಜೀವನಾನುಭವ ಬೇಕು, ಜೀವನದ ಸತ್ಯ ತಿಳಿಯಬೇಕು. ಜೀವನದ ಪಾಠನ ಬೇರೆ ಅದ, ಜೀವನದಲ್ಲಿ ಡಿಗ್ರಿ ಬೇರೆ ಬೇರೆ ಇರ್ತಾವ, ಅವನ್ ಕಲಿಬೇಕು ನಾವು. ಅಂದಾಗ ಮಾತ್ರ ನಮ್ಮ ಜೀವನ ಸುಖಕರವಾಗಿರ್ತದ ಅಂತ ಹೇಳಿ ಈ ನಮ್ಮ ಸುಭಾಷಿತ ಹೇಳ್ತದ. ಎಲ್ಲರಿಗೂ ಶುಭವಾಗಲಿ. ನಮಸ್ಕಾರ.